ಕುಂಭಮೇಳದಲ್ಲಿ ಬೆಳಗಾವಿಯ 4 ಸಾವನ್ನಪ್ಪಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರ ಮೃತದೇಹಗಳು ಇದೀಗ ರಾಜ್ಯಕ್ಕೆ ಬಂದಿದೆ. ಅದರ ಅಂತ್ಯಕ್ರಿಯೆ ನೆರವೇರಿಸುವಂತ ಪ್ರಕ್ರಿಯೆಯೂ ಕೂಡ ನಡೆದಿದೆ. ಅರುಣ್ ಕೋರ್ಪಡೆ ಅವರ ಅಂತ್ಯಕ್ರಿಯೆಯನ್ನ ಕುಟುಂಬ ನೆರವೇರಿಸಿದೆ. ಅರುಣ್ ಕೋರ್ಪಡೆ ಅವರ ಅಂತ್ಯಕ್ರಿಯೆ ಇದೀಗ ನೆರವೇರಿಸಿದೆ ಕುಟುಂಬ. ಬೆಳಗಾವಿಯ ಸದಾಶಿವನಗರದ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ನಡೆದಿದೆ. ಅರುಣ್ ಅವರ ಪುತ್ರ ಶುಭಂ ಚಿತೆಗೆ ಅಗ್ನಿ ಸ್ಪರ್ಶವನ್ನ ಮಾಡಿದ್ದಾರೆ. ಸ್ಥಳದಲ್ಲಿ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ. ಕುಂಭಮೇಳದಲ್ಲಿ ಮೃತಪಟ್ಟಂತವರಲ್ಲಿ ಅರುಣ್ ಅವರು ಕೂಡ ಒಬ್ರು. ಒಟ್ಟು 4 ಮಂದಿ ಬೆಳಗಾವಿಯವರು ಮೃತಪಟ್ಟಂತದ್ದು. ಈಗ ಅರುಣ್ ಹಾಗೆ ಮಹಾದೇವಿ ಇಬ್ಬರ ಮೃತದೇಹಗಳು ರಾಜ್ಯವನ್ನ ತಲುಪಿವೆ. ಅವರ ಹುಟ್ಟೂರು ತಲುಪಿದ್ದು ಅಲ್ಲಿ ಅಂತ್ಯಕ್ರಿಯೆ ನಡೆಸುವಂತ ಪ್ರಕ್ರಿಯೆಯೂ ಕೂಡ ನಡೆದಿದೆ. ಅರುಣ್ ಅವರ ಪುತ್ರ ಶುಭಂ ಅವರು ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ದಾರೆ. ಸಹಜವಾಗಿ ಒಂದೊಳ್ಳೆ ಪುಣ್ಯದ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಹೋದಂಥವ್ರು ಈ ರೀತಿಯಾಗಿ ಬಂದ್ರಲ್ಲ ಅನ್ನುವಂಥ ಆ ದುಃಖ ಆ ಕುಟುಂಬದವರಲ್ಲಿ ಊರಿನಲ್ಲಿದೆ. ಅರುಣ್ ಕೋಪರ್ಡೆ ಅವರ ಅಂತ್ಯಕ್ರಿಯೆ ನೆರವೇರ್ತಾ ಇರುವಂಥ ಸಂದರ್ಭ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಹಾಗೆ ಮತ್ತೊಬ್ರು ಮೃತದೇಹ ಬಂದಿರೋದು ಅಂತ ಅಂದ್ರೆ ಮಹಾದೇವಿ ಅವರದ್ದು ವಿಚಾರ ಅಂತ ಅಂದ್ರೆ ಬೆಳಗಾವಿಯ ಶಿವಾಜಿನಗರದ ನಿವಾಸಿ ಮಹಾದೇವಿ ಅವರು. ಆದರೆ ಅವರ ತವರು ಹುಬ್ಬಳ್ಳಿಯ ನೂಲ್ವಿ. ಅಲ್ಲೇ ಅವರಿಗೆ ಅಂತ್ಯಕ್ರಿಯೆಯನ್ನು ನಡೆಸಲಾಗ್ತಾ ಇದೆ. ಅಂತಿಮ ವಿಧಿವಿಧಾನವನ್ನು ಪೂರೈಸಲಾಗಿದೆ. ಮಹಾದೇವಿಯವರ ಮೃತದೇಹಕ್ಕೆ ಪೂಜೆ ನೆರವೇರಿಸಿದ್ದಾರೆ ಕುಟುಂಬದವರು. ಬಳಿಕ ಮಹಾದೇವಿಯವರ ತವರೂರು ನೂಲ್ವಿಗೆ ಮೃತದೇಹವನ್ನು ರವಾನೆ ಮಾಡಲಾಗಿದೆ. ಹುಬ್ಬಳ್ಳಿಯ ನೂಲ್ವಿಯಲ್ಲೇ ಮಹಾದೇವಿಯವರ ಅಂತ್ಯ ಸಂಸ್ಕಾರ ನಡೆಯುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಾವಿಲ್ಲಿ ನೋಡ್ತಾ ಇದ್ದೀವಲ್ಲ, ಮಹಾದೇವಿಯವರು ಅವರೀಗ ಬೆಳಗಾವಿಯಲ್ಲಿ ವಾಸಿಸ್ತಾ ಇದ್ದಂಥವ್ರಾದರೂ ಕೂಡ ಅವರ ಸ್ವಂತ ಊರು ಬಂದ್ಬಿಟ್ಟು ನೂಲ್ವಿ, ಹುಬ್ಬಳ್ಳಿಯ ನೂಲ್ವಿ. ಈ ಕಾರಣಕ್ಕಾಗಿ ಇಲ್ಲಿ ಪೂಜೆ ಪುನಸ್ಕಾರವನ್ನು ಸಲ್ಲಿಸಿ ಸೀದಾ ಅವರ ತವರಿನ ಊರಿನ ಕಡೆಗೆ ಅವರ ಪಾರ್ಥಿವ ಶರೀರ ಕಳಿಸ್ಕೊಡ್ಲಾಗಿದೆ. ಹುಬ್ಬಳ್ಳಿಗೆ ಅವರ ಮೃತದೇಹ ತೆಗೆದುಕೊಂಡು ಹೋದಂಥ ಸಂದರ್ಭ ನಾವಿಲ್ಲಿ ನೋಡ್ತಾ ಇದ್ದೀವಿ. ಆ್ಯಂಬುಲೆನ್ಸ್ ಒಂದರಲ್ಲಿ ಹೀಗೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರಲಾಯಿತು ಹುಬ್ಬಳ್ಳಿಯ ನೂಲ್ವಿಗೆ.
ಕಾಲ್ತುಳಿತದ ಭೀಕರತೆಯನ್ನ ಗಾಯಾಳು ಸರೋಜಿನಿ ಅನ್ನೋರು ಬಿಚ್ಚಿಟ್ಟಿದ್ದಾರೆ. ಸದ್ಯ ಅವರು ಕಾಲ್ತುಳಿತಕ್ಕೆ ಸಿಕ್ಕು ಬದುಕಿ, ಅದೃಷ್ಟವಶಾತ್ ಬದುಕಿ ಅವರೀಗ ಊರು ಸೇರಿದ್ದಾರೆ. ನನ್ನ ಸ್ನೇಹಿತರು ಕೂಡ ಕೆಳಗೆ ಬಿದ್ದು ಒದ್ದಾಡೋಕೆ ಶುರು ಮಾಡಿದ್ರು. ನೋಡ್ತಾ ಇದ್ದ ಹಾಗೆ ಕಾಲ್ತುಳಿತ ಶುರುವಾಯಿತು. ನಾವು ಕೆಳಗೆ ಬಿದ್ವಿ, ನಮಗೆ ಉಸಿರಾಡೋದಕ್ಕೂ ಕೂಡ ಕಷ್ಟ ಆಗ್ಬಿಡ್ತು. ನಮಗೊಂದು ಹಂತದಲ್ಲಿ ನಾವಿನ್ನು ಬದುಕಲ್ಲ ಅಂತ ಅಂದ್ಕೊಂಡ್ವಿ ಅಂತ ಸರೋಜಿನಿ ಅವರು ಹೇಳಿದ್ದಾರೆ. ನೋಡ್ತಾ ಇದ್ದ ಹಾಗೆ ಎಲ್ಲರೂ ಬಿದ್ದು ಹೋಗ್ಬಿಟ್ಟಿದ್ರು. ಒಬ್ರ ಮೇಲೊಬ್ರು ಹತ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾ ಇದ್ರು. ಆ ಘರ್ಷಣೆಯಲ್ಲಿ ತುಳಿದಾಟ ನಡೀತು. ಸಿಕ್ಕಾಪಟ್ಟಿ ಧಕ್ಕ ಮಾಡೋದು, ಒಬ್ರನ್ನೊಬ್ರು ತುಳಿದು ನಡೆಯೋದು. ಯಾರು ಹೆಲ್ಪ್ ಇಲ್ಲ. ನಾನು ಬದುಕಿದ್ರೆ ಸಾಕಪ್ಪ. ಎಲ್ಲ ಲಗೇಜ್ ಹೊತ್ಕೊಂಡ್ ಬರ್ತಿದ್ರು, ನನ್ನ ಮಕ್ಕಳಿಗೆ ಹೊತ್ಕೊಂಡ್ ಬರ್ತಿದ್ರು, ಮುದುಕನ್ನ ಹಿಡ್ಕೊಂಡ್ ಬರ್ತಿದ್ರು. ಆ ಸಂದರ್ಭದಲ್ಲಿ ಎಷ್ಟೋ ಜನ ಬಿದ್ರು, ತುಳಿದಾಡಿದ್ರು. ನಾವು ಅನ್ಕೊಂಡು ಸರ್ ಶ್ವಾಸ ಯಾವಾಗ ಕಟ್ ಆಗಕ್ ಶುರುವಾಯ್ತು ನಮ್ಗೆ. ನಾವಿನ್ನ ಬದುಕಲ್ಲ, ನಾವು ಹೊರಗೆ ಹೋಗಕ್ ಸಾಧ್ಯನೇ ಇಲ್ಲ. ಈ ಕಡೆ ಹೋಗಕ್ಕಾಗಲ್ಲ, ಆ ಕಡೆ ಹೋಗಕ್ಕಾಗಲ್ಲ. ನಾಲ್ಕು ತರಫ್ ಏನು ಐಂಡ್ ಇಲ್ಲ ಸರ್. ಅಷ್ಟು ಸಾಗರ, ಜನಸಾಗರ. ನಾವು ಐಂಡ್ ಸಿಗಲ್ಲ ಇನ್ನು, ನಮ್ದು ಇಲ್ಲೇ ದಪ್ಪನ ಅಂತ ನಾವು ಅನ್ಕೊಂಡು ಬಿಟ್ಟು ಸರ್. ಅಲ್ಲೇ ನನ್ ಮುಂದೆನೆ ನನ್ನ ಫ್ರೆಂಡ್ಗಳು ಬಿಟ್ಟು ಹೋಗಕತ್ರು ಸರ್. ನಾ ಏನ್ ಮಾಡಕ್ ಆಗ್ಲೇ ಇಲ್ಲ. ಒಂದ್ ಕ್ಷಣ ನಾ ಕುಂತ ನನ್ ತಲೆ ಮೇಲೆನೆ ಕುಂತ ಓಡ್ತಾರ ಅನ್ನೋ ಪೊಸಿಷನ್ ಅಲ್ಲಿ ಜನ ವರ್ತನೆ ಮಾಡ್ತಾ ಇದ್ರು ಸರ್. ಪೊಲೀಸರು ಹೇಳ್ತಾ ಇದಾರೆ ಸರ್. ಆ ಘರ್ಷಣೆಯಲ್ಲಿ ತುಳಿದಾಟ ನಡೀತು. ಸಿಕ್ಕಾಪಟ್ಟೆ